ಹೆಸರು ಏನ್ರಿ? ನಾಗ. ನನ್ನ ಹೆಸರು ಸೂಜಿರಿ. ಏನು? ನನ್ನ ಹೆಸರು ಸೂಜಿರಿ. ಯಾಕಂತ ಕಿರ್ಚ್ಕೊಂತಿದ್ದೀರಾ? ಕಿವಿ ಕೇಳಿಸುತ್ತೆ. ನನ್ನ ಹೆಸರು 2 ಸಾರಿ ಹೇಳಿನ್ರಿ. ನಿಮ್ಮ ಬಾಯಿಂದ 2 ಸಾರಿ ಕೇಳ್ಬೇಕನ್ಸುತ್ತು, ಅದಕ್ಕೆ ಕೇಳಿದೆ. ನಿಮಗಿದ 2ನೇ ಮದುವೆಂತ್ರಿ? ಹೌದು ಹೌದು. ಮೊದಲಿನಕಿನ ಯಾಕೆ ಬಿಟ್ರಿ? ಆಕೆನೇ ಬಿಟ್ಟೋಗ್ಲಿ, ನಾನು ಬಿಡಲಿಲ್ಲ. ಯಾಕಂತ? ಒಬ್ಬರ ಹತ್ರ 25,000 ರೂಪಾಯಿ ಸಾಲ ಮಾಡಿದ್ದೆ. ಅವ್ರು ಪ್ರತಿ ತಿಂಗಳು ಮನೆಗೆ ಬರ್ತಿದ್ರು ಬಡ್ಡಿಗೆ ಅಂತ. ಕಡೆ ಪ್ರತಿ ತಿಂಗಳು ಬಡ್ಡಿ ಕೊಡ್ತಿದ್ದೆ. ಅಸಲು ಬೇಕು ಅಂತ ಕೇಳಿದರು. ಅಸಲಿಗಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಇವಳೇ ಅಡ್ಜಸ್ಟಾಗಿ ಹೋಗ್ಬಿಟ್ಲು ಅವನಿಂದ. ವಾ, ಅವನೇನು ಕೇಳಿಲ್ಲೇನ್ರಿ? ಕೇಳಿದೆ. ಏನಂದ? 25,000 ಕೈಯಲ್ಲಿಟ್ಟು ಮನೆ ಕಡೆ ತಲೆ ಹಾಕಿ ಮಲಗಬೇಡ ಅಂದ. ಅಯ್ಯೋ ಪಾಪ. ಇನ್ನೂ ಆಗಿಲ್ರಿ. ಹೌದ್ರಿ? ನೀವೇನು ಕೆಲಸ ಮಾಡ್ತೀರಿ? ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವಾಗಿಂದ ನಿಮ್ಮ ಬಗ್ಗೆ ನಾನೇ ಕೇಳತ್ತೀನಿ, ನನ್ನ ಬಗ್ಗೆ ನೀವೇನು ಕೇಳವರ್ರಿ? ಹೌದು, ನಿಮ್ಗೆ 2ನೇ ಮದುವೆ ಅಂತೆ? ಹೌದ್ರಿ. ಮೊದಲೇ ಗಂಟೆ ಯಾಕೆ ಬಿಟ್ಟು ಹೋದ? ಅವ್ರ್ಯಾ 6 ತಿಂಗಳಿಂದನ ಸಾಲ ಮಾಡ್ಕೊಂಡ ನನ್ನ ಊರ್ನ ಕೂಡೇ ಬಿಟ್ಟು ಹೋದ್ರಿ. ಮಾಂಸ ತಿಂತೀರಾ? ಆಯ್ತವಾರ ಅಷ್ಟೇ ರೀ. ಕುಡಿತೀರಾ? ಅದು ಆಯ್ತವಾರ ಅಷ್ಟೇ ರೀ. ನೀವ್ರಿ? ನಾವು ದಿನ ಕುಡಿತೀವಿ, ಭಾನುವಾರ ಮಾತ್ರ ಮಾಂಸ ತಿಂದು ಕುಡಿತೀವಿ. ನಮ್ಮಪ್ಪ ಎಲ್ಲ ಹೇಳ್ಯಾರಿಲ್ರಿ? ಅದೇ ದೇವಸ್ಥಾನದಲ್ಲಿ 25,000 ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೇನು ಹೇಳಿಲ್ರಿ? ಮತ್ತೇನಿಲ್ಲ ರೀ. ಹೌದ್ರಿ? ಏನು ಹುಷಾರಾಗಿಲ್ವಾ? ನನಗೀಗ 3 ತಿಂಗಳು. ಏನೋ 3 ತಿಂಗಳು? 3 ತಿಂಗಳು ಮೊದಲೇ ಗಂಟೆ ಬಿಟ್ಟು 6 ತಿಂಗಳು ಹೆಂಗೆ 3 ತಿಂಗಳು? 3 ತಿಂಗಳ ಹಿಂದೆ ಅದು ಯಾವುದೋ ಗೌರ್ಮೆಂಟ್ದವ್ರು ಸಾಲ ಕೊಡ್ತಾರಂತಂದು ಬಂದಿದ್ರಿ. 1 ವಾರದ ಮಟ್ಟಿಗೆ ಇದ್ಬಿಟ್ಟು ಹೋದ್ರಿ. ಮತ್ತೆ ವಾಪಸ್ ಬಂದ್ರೆ? ಮತ್ತೆ ಬರಂಗಿಲ್ರಿ. ಯಾಕಂದ್ರೆ ನನ್ನ ತಂಗಿನ ಕರ್ಕೊಂಡು ಓಡಿಗ್ಯಾನ್ರಿ. ಮಗು ತೆಗಿಸ್ತೀರಾ? ತೆಗ್ಸಂಗಿಲ್ರಿ. ಯಾಕಂದ್ರೆ ನಾನು ಮೊದಲೇ ಕಂಡು ನೆನಪಿಗೆ ಅಂತ ಹಂಗೆ ಇಟ್ಕೊಂಡಿರ್ತೇನೆ ರೀ. ನೀವು ನಂಗೆ ಇಷ್ಟ ಆದ್ರಿ, ನಾನು ನಿಮಗೆ ಇಷ್ಟ ಆದನ್ರಿ. ನೀವು ನನ್ನ ಮದುವೆ ಆಗ್ತೀರಿ? ಯಾಕೆ ಮಾತಾಡವಲ್ರಿ? ಸುಮ್ಮನೆ ನಿಂತಿರಲ್ಲ. ನಾಗ ಅವ್ರ